ಮತ್ತೆ ಸ್ವಾಗತ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಅಧಿಸೂಚನೆ ಪ್ರಕಟ ಆಗಿದೆ. ಜಾತಿ ಗಣತಿ ಮಾಡೋದಕ್ಕೆ ಕೊನೆಗೂ ಕೇಂದ್ರ ಸರ್ಕಾರ ಈಗ ಅಧಿಸೂಚನೆ ಪ್ರಕಟ ಮಾಡಿದೆ. ಮಾರ್ಚ್ 1, 2027ರಿಂದ ಜಾತಿ ಜನಗಣತಿ ಆರಂಭವಾಗುತ್ತೆ. ಜನಗಣತಿ ಕೂಡ ಆಗುತ್ತೆ. ಇದರ ಜೊತೆಗೆ ಜಾತಿ ಗಣತಿ ಕೂಡ ಆಗುತ್ತೆ. 4 ಪ್ರದೇಶ ಹೊರತುಪಡಿಸಿ ಉಳಿದೆಡೆ ಜನಗಣತಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಂದರೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿ ಮಾಡಲಾಗುತ್ತೆ. ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ್, ಹಿಮಾಚಲದಲ್ಲಿ ಮುಂದಿನ ವರ್ಷವೇ ಜಾತಿ ಗಣತಿಯಾಗುತ್ತೆ. 2026ರ ಅಕ್ಟೋಬರ್ 1ರಿಂದಲೇ ಆರಂಭ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದೆ. 4 ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದೆಡೆ ಜನಗಣತಿ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡೋದಾಗಿ ಘೋಷಣೆ ಮಾಡಿತ್ತು. ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡುವಂತಹ ನಿರ್ಧಾರ ಪ್ರಕಟ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದೆ. ಏನು ರಾಜ್ಯದ ಜಾತಿ ಗಣತಿ ಮೇಲೆ ಜನಗಣತಿ ಪರಿಣಾಮ ಬೀರುತ್ತಾ? ಹಾಗಾದ್ರೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೆ ಹೊಡೆತ ಏನಾದರೂ ಬೀಳುತ್ತಾ? ಹಾಗಾದ್ರೆ ರಾಜ್ಯ ಸರ್ಕಾರ ಕೂಡ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಈ ನಡುವೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೆ ಏನಾದರೂ ಹೊಡೆತ ಬೀಳುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಜಾತಿ ಗಣತಿ ಕಾನೂನಿನ ಅಡೆತಡೆಗಳು ಏನಾದರೂ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಹೇಳಿದೆ. ಈ ಹಿಂದೆಯೂ ಕೂಡ ಮಾಡಿಸಲಾಗಿತ್ತು ಅನ್ನುವಂತಹ ಮಾತುಗಳಿತ್ತು. ವರದಿ ಹೊರಗಡೆ ಹಾಕ್ತೀನಿ ಅನ್ನುವಂತಹ ಒಂದು ವಿಚಾರಕ್ಕೂ ಕೂಡ ರಾಜ್ಯ ಸರ್ಕಾರ ಬಂದಿತ್ತು. ಈ ನಡುವೆ ಕೇಂದ್ರ ಸರ್ಕಾರ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ. ಕೇವಲ ಕೇಂದ್ರ ಸರ್ಕಾರ ಮಾತ್ರ ಜಾತಿ ಗಣತಿ ಮಾಡಿಸೋದಕ್ಕೆ ಸಾಧ್ಯ, ಅವರಿಗೆ ಮಾತ್ರ ಅಧಿಕಾರ ಇರೋದು. ಆದರೆ ರಾಜ್ಯ ಸರ್ಕಾರ ನಾವು ಜಾತಿ ಗಣತಿ ಮಾಡಿಸ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿರೋದ್ರಿಂದಾಗಿ ಈಗ ರಾಜ್ಯದ ಜಾತಿ ಗಣತಿಗೆ ಕಾನೂನಿನ ಅಡೆತಡೆಗಳು ಏನಾದರೂ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನು ಕೇಂದ್ರದಲ್ಲಿ ನಾವು ನೋಡಿದಾಗ ಕಾಂಗ್ರೆಸ್ಗೆ ಇದೊಂದು ಬಹುದೊಡ್ಡ ಗೆಲುವು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ 5 ವರ್ಷದ ಹಿಂದೆ ರಾಹುಲ್ ಗಾಂಧಿಯವರು ನಾವು ಜಾತಿ ಗಣತಿ ಮಾಡಿಸ್ತೀವಿ ಅನ್ನುವಂತಹ ವಿಚಾರ ಹೇಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳಾಗಿತ್ತು. ಅದಾದ ನಂತರ ಖುದ್ದು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರ ಗಮನಕ್ಕೆ ಬಂದಿತ್ತು. ಜಾತಿ ಗಣತಿ ಮಾಡಿಸದೆ, ದೇಶದಲ್ಲಿ ಗಣತಿ ಮಾಡಿಸದೆ ದೇಶದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ಬಂತು. ಅದಾದ ನಂತರ ಕೇಂದ್ರ ಸರ್ಕಾರ ಇಲ್ಲ, ನಾವು ಕೂಡ ಜಾತಿ ಗಣತಿ ಮಾಡಿಸ್ತೀವಿ ಅನ್ನುವಂತಹ ವಿಚಾರಕ್ಕೆ ಬಂತು. ಹೀಗಾಗಿ ಈಗ ಕಾಂಗ್ರೆಸ್ಗೆ ಇಲ್ಲಿ ರಾಜ್ಯದಲ್ಲಿ ಜಾತಿ ಗಣತಿ ಮಾಡಿಸೋದಕ್ಕೆ ಏನಾದರೂ ಅಡೆತಡೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ರಾಜ್ಯದಲ್ಲಿ ಜಾತಿ ಗಣತಿ ಮಾಡಿ ಕೇಂದ್ರದಲ್ಲಿ ನಾವು ಮಾಡ್ತೀವಿ ಅನ್ನುವಂತಹ ಸೂಚನೆ ಕೊಡೋದಕ್ಕೆ ಕಾಂಗ್ರೆಸ್ ಹೊರಟಿತ್ತು. ಆದರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ BJP ಈಗ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆದರೆ ಇದಕ್ಕೆ ಅಂದರೆ ಕಾಂಗ್ರೆಸ್ ಮಾಡ್ತಾ ಇರುವ ಜಾತಿ ಗಣತಿಗೆ ಅಡೆತಡೆಗಳು ಎದುರಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.